ಹಾಯ್ ಫ್ರೆಂಡ್ಸ್, ಇಲ್ಲಿ ನಾನು ಭೀಮ್ ಅಮಾವಾಸ್ಯೆ ವ್ರತ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಪೂರ್ವ ದಿಕ್ಕಿಗೆ ಒಂದು ಮಣೆ ಇಟ್ಕೊಂಡು ಅದ್ರ ಮೇಲೆ ರಂಗೋಲಿ ಹಾಕಿ ಆ ರಂಗೋಲಿ ಮೇಲೆ ಅರಿಶಿನ ಕುಂಕುಮ ಹಾಕಬೇಕಾಗ್ತದೆ. ಇಲ್ಲಿ ಒಂದು ತಟ್ಟೆ ಇಟ್ಕೊಂಡು ಅದಕ್ಕೆ ಓಂ ಅಂತ ಬರೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಾಕಿ 2 ದೀಪಾಲಿ ಕಂಬ ಇಟ್ಕೋಬೇಕು. ಇದೇ ಶಿವ ಪಾರ್ವತಿ ಅಂತ ಹೇಳ್ತಾರೆ. ಈ ದೀಪಾಲಿ ಕಂಬಕ್ಕೆ 2 ಕಂಬಕ್ಕೂ ಅರಿಶಿನ ಕೊಂಬು ಕಟ್ಕೋಬೇಕಾಗ್ತದೆ. ಒಂದು ಅರಿಶಿನ ಕೊಂಬಿಗೆ 5 ಗಂಟು ಹಾಕಬೇಕು. ಒಂದು ಸೈಡ್ 3, ಒಂದು ಸೈಡ್ 2 ಗಂಟು. ಆ್ಯಂಡ್ ಇದಾದಮೇಲೆ ಇದಕ್ಕೆ ಕಂಕಣ ಕೂಡ ಕಟ್ಟಬೇಕು. ನಾವು ಕಂಕಣ ಎಲ್ಲ ಕಟ್ಟಿದ್ಮೇಲೆ ನಾವು ಕೈ ಕಟ್ಕೊಳ್ಳೋ ಕಂಕಣ ಕೂಡ ಇದರಲ್ಲೇ ಇಟ್ಟು ಪೂಜೆ ಮಾಡಬೇಕು. ಆ್ಯಂಡ್ ಇದೆಲ್ಲದಕ್ಕಿಂತ ಮುಂಚೆ ನಾವಿಲ್ಲಿ ಗಣೇಶನ ಮೂರ್ತಿ ಇಟ್ಬಿಟ್ಟು ಅದಕ್ಕೆ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಅದಕ್ಕೂ ಪೂಜೆ ಮಾಡಬೇಕು. ಅದಾದಮೇಲೆ ಇಲ್ಲಿ ಸ್ವಲ್ಪ ಗೆಜ್ಜೆ ವಸ್ತ್ರ, ಆಮೇಲೆ ಅರಿಶಿನ ದಾರ ಎಲ್ಲದನ್ನು ಹಾಕಿ ಇದಕ್ಕೂ ಪೂಜೆ ಮಾಡಬೇಕು. 2 ದೀಪ ಹಚ್ಬಿಟ್ಟು ಆಮೇಲೆ ನಿಮ್ಗೆ ಯಾವ್ಯಾವ ಹೂ ಬೇಕೋ ಆ ಹೂವಿಂದ ನೀವು ಅಲಂಕಾರ ಮಾಡ್ಕೋಬೋದು ಗಣೇಶನ, ಆಮೇಲೆ ದೀಪಾಲಿ ಕಂಬನ. ಇಷ್ಟೇ ಭೀಮನ ಅಮಾವಾಸ್ಯೆ ವ್ರತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.